ನಿನ್ನ ಭಜಿಸುವೆ ಮುಕ್ತಿ ಪಥದ ಜ್ಞಾನ ನೀಡಿ ದಾರಿ ತೋರಿಸುವ ಭಕ್ತಿ ಭಾವದಿಂದ ದೇವ ನಿನ್ನ ಭಜಿಸುವೆ ಮುಕ್ತಿ ಪಥದ ಜ್ಞಾನ ನೀಡಿ ದಾರಿ ತೋರಿಸುವ ಜಪವನರಿಯೇ ತಪವನರಿಯೇ ಹರಿ ಪೂಜೆಯ ಜಪವನರಿಯೇ ತಪವನರಿಯೇ ಹರಿ ಪೂಜೆಯ ಹೃದಯ ಕಮಲ ತಂದಿರುವೆ ಅರ್ಪಿಸುವೆನು ಬಡವನಾನು ಒಡೆಯ ನೀನು ಕಾಪಾಡೆಯ ಬಡವನಾನು ಒಡೆಯ ನೀನು ಕಾಪಾಡೆಯ. ಆತ್ಮೀಯರೇ, ನಿಮ್ಮೆಲ್ಲರಿಗೂ ಈ ಆನ್ಲೈನ್ ಬಲಿಪೂಜೆಗೆ ಸ್ವಾಗತ ಸುಸ್ವಾಗತ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ಆತ್ಮೀಯರೇ, ಇಂದು ವಿಶ್ವ ಧರ್ಮಸಭೆ ಮಠಾಧಿಪತಿ ಸಂತ ಬೆನೆಡಿಕ್ಟ್ ಇವರ ಸ್ಮರಣೆಯನ್ನು ಮಾಡುತ್ತೆ. ಇವರು ಮಠವನ್ನು ಏರ್ಪಡಿಸಿ ಸನ್ಯಾಸಿಗಳಿಗೋಸ್ಕರ ತರಬೇತು ನೀಡುತ್ತಾ ಪ್ರಭು ಯೇಸು ಕ್ರಿಸ್ತರ ಸಾಮ್ರಾಜ್ಯವನ್ನು ಸ್ಥಾಪಿಸುವುದಕ್ಕೆ ಅನೇಕ ಶಿಷ್ಯರುಗಳನ್ನು ಸಿದ್ಧ ಮಾಡಿಸಿದಂಥ ವ್ಯಕ್ತಿ. ಇವರ ಅಭಿನಯಗಳ ಮುಖಾಂತರ ನಾವೆಲ್ಲರೂ ನಮ್ಮ ಸಮಕಾಲೀನ ಈ ಪರಿಸರದಲ್ಲಿ ಪ್ರಭು ಕ್ರಿಸ್ತರ ಆದೇಶ ಆಜ್ಞೆಗಳನ್ನು ಪಾಲಿಸುವ ವಿಶೇಷ ಶಿಷ್ಯರಾಗಿ ಮಾರ್ಪಾಡುವಂತೆ ಆಗಲಿ ಎಂದು ಬೇಡೋಣ. ಈ ದಿವ್ಯ ಬಲಿ ಪೂಜೆಯಲ್ಲಿ ಯೋಗ್ಯವಾಗಿ ಭಾಗಿಯಾಗಲು ನಮ್ಮ ತಪ್ಪನ್ನು ಒಪ್ಪೋಣ. ಸರ್ವಶಕ್ತ ದೇವರಿಗೆ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯದಲ್ಲೂ ಪದದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕಣ್ಣಿಗೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನಮಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಮನ್ನಿಸಿ ನಾವೆಲ್ಲರನ್ನು ನಿತ್ಯ ಜೀವದೆಡೆಗೆ ಕರೆದೊಯ್ಯಲಿ. ಪ್ರಭು ದಯ ತೋರೆ, ಪ್ರಭು ದಯ ತೋರೆ, ಪ್ರಭು ದಯ ತೋರೆ, ಪ್ರಭು ದಯ ತೋರೆ. ಕ್ರಿಸ್ತ ಯೇಸುವೆ ಕರುಣಾಮೂರ್ತಿಯೇ ದಯೆಯ ತೋರಿರಿ. ಕ್ರಿಸ್ತ ಯೇಸುವೆ ಕರುಣಾಮೂರ್ತಿಯೇ ದಯೆಯ
ದೇವರೇ ಮಠಾಧಿಪತಿಯಾದ ಸಂತ ಬೆನೆಡಿಕ್ಟ್ ಅವರನ್ನು ದೈವ ಸೇವೆಯ ಪರಂಪರೆಯ ಸುಪ್ರಸಿದ್ಧ ಶಿಕ್ಷಕರನ್ನಾಗಿ ಮಾಡಿದ್ದೀರಿ. ನಿಮ್ಮ ಪ್ರೀತಿಯ ಮುಂದೆ ಬೇರೆ ಯಾವುದನ್ನು ಪರಿಗಣಿಸದೆ ಪ್ರೀತಿಮಯ ಹೃದಯದಿಂದ ನಾವು ನಿಮ್ಮ ಆಜ್ಞೆಗಳನ್ನು ಪಥದಲ್ಲಿ ಶ್ರದ್ಧೆಯಿಂದ ಸಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅಶುದ್ಧ ವದನದವನು ನಾನು. ನನ್ನ ಕಣ್ಗಳು ರಾಜಾದಿರಾಜನನ್ನು ಸೇನಾಧೀಶ್ವರ ಸರ್ವೇಶ್ವರನನ್ನು ಕಂಡವಲ್ಲ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಅರಸ ಉಜ್ಜಿಯನು ಕಾಲವಾದ ವರ್ಷದಲ್ಲಿ ನನಗೆ ಸರ್ವೇಶ್ವರ ಸ್ವಾಮಿಯಿಂದ ದರ್ಶನವಾಯಿತು. ಉನ್ನತ ಸಿಂಹಾಸನದಲ್ಲಿ ಅವರು ಆಸೀನರಾಗಿದ್ದರು. ಅವರ ಮೇಲ್ವಸ್ತ್ರ ನೆರಿಗೆಯಾಗಿ ದೇವಾಲಯವನ್ನೆಲ್ಲ ಆವರಿಸಿತ್ತು. ಅವರ ಸುತ್ತಲೂ ಸೆರಾಫಿಯರೆಂಬ ತೇಜಸ್ವಿಗಳು ಇದ್ದರು. ಪ್ರತಿಯೊಬ್ಬರಿಗೂ 6 ರೆಕ್ಕೆಗಳಿದ್ದವು. 2 ರೆಕ್ಕೆಗಳಿಂದ ಅವರ ಮುಖ ಮುಚ್ಚಿತ್ತು. 12 ರೆಕ್ಕೆಗಳಿಂದ ಅವರ ಪಾದಗಳು ಮುಚ್ಚಿದ್ದವು. ಮತ್ತೆರಡು ರೆಕ್ಕೆಗಳನ್ನು ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದರು. ಅವರಲ್ಲಿ ಒಬ್ಬನು ಮತ್ತೊಬ್ಬನಿಗೆ, ಪವಿತ್ರ 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 ಸೇನಾಧೀಶ್ವರ ಸರ್ವೇಶ್ವರ, ಜಗವೆಲ್ಲ ಆತನ ಪ್ರಭಾವಭರಿತ ಎಂದು ಕೂಗಿ ಹೇಳಿದನು. ಆ ಶಬ್ದಕ್ಕೆ ದೇವಾಲಯದ ಅಸ್ಥಿವಾರವೇ ಕಂಪಿಸಿತು. ಧೂಮವು ಆಲಯವನ್ನೆಲ್ಲ ತುಂಬಿತು. ಆಗ ನಾನು, ಅಯ್ಯೋ ನನ್ನ ಗತಿಯೇನು, ನನ್ನ ಕತೆ ಮುಗಿಯಿತು. ಅಶುದ್ಧ ವದನದವನು ನಾನು, ಅಶುದ್ಧ ವದನದವರ ಮಧ್ಯೆ ಬಾಳುವವನು. ನನ್ನ ಕಣ್ಗಳು ರಾಜಾದಿರಾಜನನ್ನು ಸೇನಾಧೀಶ್ವರ ಸರ್ವೇಶ್ವರನನ್ನು ಕಂಡೆವಲ್ಲ ಎಂದು ಕೂಗಿಕೊಂಡೆನು. ಆಗ ಸೆರಾಫಿಯರಲ್ಲಿ ತೇಜಸ್ವಿಯೊಬ್ಬನು ಬಲಿಪೀಠದಿಂದ ಉರಿಯುವ ಕೆಂಡವೊಂದನ್ನು ಇಕ್ಕಳದಿಂದ ಹಿಡಿದುಕೊಂಡು ನನ್ನತ್ತ ಹಾರಿ ಬಂದನು. ಆ ಉರಿ ಕೆಂಡವನ್ನು ನನ್ನ ಬಾಯಿಗೆ ಮುಟ್ಟಿಸಿ, ಇದು ನಿನ್ನ ತುಟಿಗಳನ್ನು ತಾಕಿದೆ, ಈಗ ದೋಷ ನೀಗಿತು, ನಿನ್ನ ಪಾಪ ಪರಿಹಾರ ಆಯಿತು ಎಂದನು. ಆಗ ಯಾರನ್ನು ಕಳುಹಿಸಲಿ, ನಮ್ಮ ಪರವಾಗಿ ಹೋಗುವವರು ಯಾರು ಎಂಬ ನುಡಿ ಕೇಳಿಸಿತ್ತು. ಅದಕ್ಕೆ ನಾನು, ಇಗೋ ನಾನು ಸಿದ್ಧ, ನನ್ನನ್ನು ಕಳುಹಿಸಿ ಎಂದೆನು. ಪ್ರಭುವಿನ ವಾಕ್ಯ. ಶ್ಲೋಕ. ವಹಿಸಿದನು ಪ್ರಭು ರಾಜ್ಯಾಧಿಕಾರವನ್ನು, ವಹಿಸಿಹನು ಪ್ರಭು ರಾಜ್ಯಾಧಿಕಾರವನ್ನು, ಧರಿಸಿಹನು ಘನತೆಯ ವಸ್ತ್ರ ಲಾಂಛನವನ್ನು, ತೊಟ್ಟಿಹನು ಶೌರ್ಯವೆಂಬ ನಡುಕಟ್ಟನ್ನು, ಸ್ಥಿರಪಡಿಸಿಹನು ಕದಲದಂತೆ ಜಗವನ್ನು. ಶ್ಲೋಕ. ವಹಿಸಿಹನು ಪ್ರಭು ರಾಜ್ಯಾಧಿಕಾರವನ್ನು, ನಿನ್ನ ಸಿಂಹಾಸನ ಸ್ಥಿರ ಆದಿಯಿಂದ, ನೀನಿರುವೆ ಪ್ರಭು ಅನಾದಿಯಿಂದ, ನಿನ್ನ ಆಜ್ಞೆಗಳು ಪ್ರಭು ಸುಸ್ಥಿರ.
ನಿನ್ನ ಆಲಯಕ್ಕೆ ಪವಿತ್ರತೆ ಅರ್ಹ, ಯುಗ ಯುಗಕ್ಕೂ ಅದು ಅರ್ಹ. ಶ್ಲೋಕ. ವಹಿಸಿಹನು ಪ್ರಭು ರಾಜಾಧಿಕಾರವನ್ನು. ಹಲ್ಲೇಲೂಯ ಹಲ್ಲೇಲೂಯ ಹಲ್ಲೇಲೂಯ. ಪ್ರಭು ನೀನೆನಗೆ ನನ್ನ ಶಾಶ್ವತ ಅರಿವನ್ನು ಪೂರ್ಣ ಮನದಿಂದ ಆಚರಿಸುವೆ ನನ್ನದು. ಹಲ್ಲೇಲೂಯ 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 ಹಲ್ಲೇಲೂಯ. ಪ್ರಭು, ನಿಮ್ಮ ಶುಭ ಸಂದೇಶವನ್ನು ಪಾಪಿಯಾದ ನಾನು ಯೋಗ್ಯವಾಗಿ ಪ್ರಕಟಿಸುವಂತೆ ನನ್ನ ಹೃದಯವನ್ನು ವದನವನ್ನು ಪರಿಶುದ್ಧಗೊಳಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಶಿಷ್ಯರಿಗೆ ಕೊಟ್ಟ ಆದೇಶ ಇದು: ಗುರುವಿಗಿಂತ ಶಿಷ್ಯನು ಶ್ರೇಷ್ಠನಲ್ಲ, ದಾಸನು ದಣಿಗಿಂತ ದೊಡ್ಡವನಲ್ಲ. ಗುರುವಿನಂತೆ ಶಿಷ್ಯನು, ದಣಿಯಂತೆ ದಾಸನೂ ಆದರೆ ಸಾಕು. ಮನೆಯ ಯಜಮಾನನನ್ನೇ ಬೆಲ್ಜಿಬೂಲ್ ಎಂದು ಕರೆದಿರುವಾಗ ಅವನ ಮರೆಯವರನ್ನು ಇನ್ನಷ್ಟು ಅವಹೇಳನ ಮಾಡಲಾರರು. ಜನರಿಗೆ ಭಯಪಡಬೇಡಿ. ಮುಚ್ಚುಮರೆಯಾಗಿರುವುದು ಬಟ್ಟ ಬಯಲಾಗುವುದು. ಗುಟ್ಟಾಗಿ ಇರುವುದೆಲ್ಲ ರಟ್ಟಾಗುವುದು. ನಾನು ಕತ್ತಲಲ್ಲಿ ಹೇಳುವುದನ್ನು ನೀವು ಬೆಳಕಿನಲ್ಲಿ ಪ್ರಚುರಪಡಿಸಿರಿ. ಕಿವಿ ಮಾತಾಗಿ ಹೇಳಿದ್ದನ್ನು ಮನೆ ಮಾಳಿಗೆಯ ಮೇಲೆ ನಿಂತು ಸಾರಿರಿ. ದೇಹವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ, ಏಕೆಂದರೆ ಅವರಿಂದ ಆತ್ಮವನ್ನು ಕೊಲ್ಲಲು ಆಗದು. ಆದರೆ ದೇಹಾತ್ಮಗಳೆರಡನ್ನೂ ನರಕದಲ್ಲಿ ನಾಶ ಮಾಡಬಲ್ಲ ದೇವರಿಗೆ ಭಯಪಡಿ. ಒಂದು ಕಾಸಿಗೆ 2 ಗುಬ್ಬಚ್ಚಿಗಳನ್ನು ಮಾರುವುದಿಲ್ಲವೇ? ಆದರೂ ಅವುಗಳಲ್ಲಿ ಒಂದಾದರೂ ನಿಮ್ಮ ತಂದೆಯ ಅನುಮತಿ ಇಲ್ಲದೆ ನೆಲಕ್ಕೆ ಬೀಳುವುದಿಲ್ಲ. ಅಲ್ಲದೆ ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಆದುದರಿಂದ ಭಯಪಡಬೇಡಿ. ಅನೇಕ ಗುಬ್ಬಚ್ಚಿಗಳಿಗಿಂತ ನೀವು ಎಷ್ಟೋ ಮೌಲ್ಯವುಳ್ಳವರು. ಜನರ ಮುಂದೆ ತಾನು ನನ್ನವನು ಎಂದು ಬಹಿರಂಗವಾಗಿ ಒಪ್ಪಿಕೊಳ್ಳುವ ಪ್ರತಿಯೊಬ್ಬನನ್ನು ನಾನು ಸಹ ಸ್ವರ್ಗದಲ್ಲಿರುವ ನನ್ನ ಪಿತನ ಮುಂದೆ ನನ್ನವನು ಎಂದು ಒಪ್ಪಿಕೊಳ್ಳುತ್ತೇನೆ. ಆದರೆ ಯಾವನಾದರೂ ತಾನು ನನ್ನವನಲ್ಲ ಎಂದು ಜನರ ಮುಂದೆ ಬಹಿರಂಗವಾಗಿ ನಿರಾಕರಿಸಿದರೆ ಅಂಥವನನ್ನು ನಾನು ಸಹ ಸ್ವರ್ಗದಲ್ಲಿರುವ ನನ್ನ ಪಿತನ ಮುಂದೆ ನನ್ನವನಲ್ಲ ಎಂದು ನಿರಾಕರಿಸುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿಯು ಸಲ್ಲಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೇ ವಾಚನದಲ್ಲಿ ಯೆಶಾಯ ಪ್ರವಾದಿಗೆ ದೈವ ಕರೆ ಬರುವುದನ್ನು ಕಾಣುತ್ತೇವೆ. ಈ ದೈವ ಕರೆ 3 ಹಂತದಲ್ಲಿ ಕಾಣುತ್ತೇವೆ. ಒಂದು, ಮೊದಲನೇದಾಗಿ ದರ್ಶನ ಆಗುತ್ತೆ. ಎರಡನೇದಾಗಿ ಆ ದರ್ಶನವನ್ನು ಯೆಶಾಯ ಪ್ರವಾದಿ ನೋಡಿಬಿಡ್ತಾನೆ. ಮೂರನೇದಾಗಿ ನಾನು ಯೋಗ್ಯನಲ್ಲ, ನಾನು ಪಾಪಿ, ನಾನು
ಅಯೋಗ್ಯ ಎಂದು ದೀನ ಮನೋಭಾವದಿಂದ ಅವನ ದುರ್ಬಲತೆಯನ್ನು ದೇವರ ಮುಂದೆ ಒಪ್ಪಿಕೊಳ್ಳುತ್ತಾನೆ. ಹಾಗೂ ನಾಲ್ಕನೇದಾಗಿ ಸೆರಾಫಿಮ್ ದೇವದೂತ ಉರಿಯುವ ಕೆಂಡವನ್ನು ತಂದು ಅವನ ದೋಷವನ್ನು ನೀಗಿಸಿ ಅವನನ್ನು ಪರಿಶುದ್ಧರಾಗಿಸುತ್ತಾರೆ. ಹಾಗೂ ಐದನೇದಾಗಿ ದೇವರ ವಾಣಿ ಬರುತ್ತೆ ಇಷಾಯನಿಗೆ, ನಾನು ಯಾರನ್ನು ಕಳಿಸಲಿ, ಈಗ ಅನೇಕ ಕಾರ್ಯಗಳು ಮಾಡುವುದಿದೆ, ನನ್ನ ಪರವಾಗಿ ಮಾತನಾಡುವುದು ಯಾರನ್ನು ಕಳಿಸಲಿ? ಆಗ ಇಷಾಯ ಪ್ರವಾದಿ, ಇಗೋ ನಿಮ್ಮ ದಾಸ ನಾನಿದ್ದೇನೆ, ನನ್ನನ್ನು ಕಳುಹಿಸಿ ಎಂದು ತನ್ನನ್ನೇ ಸಮರ್ಪಿಸಿಕೊಳ್ಳುತ್ತಾನೆ. ಆದಮೇಲೆ ಇಂದಿನ ಈ ಮೊದಲನೆಯ ವಾಚನದಲ್ಲಿ ಯಾವ ರೀತಿ ಇಷಾಯ ಪ್ರವಾದಿಗೆ ಕರೆ ಬಂತೋ ಅದೇ ರೀತಿ ಇಂದು ಸಹ ನಮ್ಮೆಲ್ಲರಿಗೂ ಕರೆ ಬರ್ತಾ ಇದೆ. ನಮ್ಮ ಜೀವನದಲ್ಲಿ ದೇವರು ನಮ್ಮನ್ನು ಕರೀತಾನೇ ಇದ್ದಾರೆ. ಅವರ ಆದೇಶ, ಅವರ ಆಜ್ಞೆ, ಅವರ ಚಿತ್ತವನ್ನು ನೆರವೇರಿಸಲು ನಾವು ಸಲಕರಣೆಗಳಾಗಿ ನಾವು ತಮ್ಮನ್ನೇ ಸಮರ್ಪಿಸಿಕೊಳ್ಬೇಕು. ಇದರಲ್ಲಿ ದೈವ ದರ್ಶನ ಆಗುವಾಗ ನಾರ್ಮಲಿ ಸಾಮಾನ್ಯವಾಗಿ ನೋಡುವುದಿಲ್ಲ. ಯಾರು ನೋಡಿದ್ರೆ ಅವರು ಕುರುಡಾಗ್ಬಿಡ್ತಾರೆ ಅಥವಾ ಏನಾದರೂ ಆಗುತ್ತೆ ಅಂತ ಭಯ. ಅವರು ಸಾಷ್ಟಾಂಗವಾಗಿ ನೆಲಕ್ಕೆ ಎರಗಿ ಅದನ್ನು ಕಣ್ಣು ಒಂದು ಸಲ ಮುಚ್ಚಿಕೊಂಡು ನೋಡೋದಿಲ್ಲ. ಆದರೆ ಇಂದಿನ ವಾಚನದಲ್ಲಿ ಇಷಾಯ ಪ್ರವಾದಿ ನೋಡಿಬಿಡ್ತಾರೆ. ಆದರೆ ಆತನ ಒಂದು ನೈರ್ಮಲ್ಯತೆ ದೇವರು ಮೆಚ್ಚಿ ಆಶೀರ್ವಾದ ಮಾಡುತ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ಸ್ಪಷ್ಟವಾದ ವಾಕ್ಯಗಳಲ್ಲಿ ದೈವಿ ಭಯವನ್ನು ನಾವು ನಮ್ಮ ಅರಮನೆಗಳಲ್ಲಿ ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು. ದೇವರ ಮೇಲೆ ಭಯ ಇದ್ದವರಾಗಿ ಬಾಳಬೇಕು. ಆದುದರಿಂದ ನಾವು ಅತ್ಯಂತ ಮೌಲ್ಯವುಳ್ಳಂಥ ಅವರ ಸೃಷ್ಟಿ, ಆದುದರಿಂದ ಅವರು ನಮ್ಮನ್ನು ಪರಿಪಾಲಿಸುತ್ತಾರೆ, ಪೋಷಿಸುತ್ತಾರೆ, ನಮಗೆ ಬೇಕಾದ ಎಲ್ಲ ವಿಧವಾದ ಆಶೀರ್ವಾದಗಳನ್ನು ನೀಡುತ್ತಾರೆ. ಆದುದರಿಂದ ನಾವು ಸ್ವರ್ಗದಲ್ಲಿರುವ ನಮ್ಮ ಪಿತನ ಮುಂದೆ ಅವರನ್ನು ರಕ್ಷಕ, ವಿಮೋಚಕ, ಉದ್ಧಾರಕ ಎಂದು ಒಪ್ಪಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಜೀವನವನ್ನು ನಡೆಸಬೇಕು. ಅದಕ್ಕೆ ಪ್ರಭು ಕ್ರಿಸ್ತರು ಸ್ಪಷ್ಟವಾದ ವಾಕ್ಯ ಹೇಳ್ತಾರೆ, ಬಹಿರಂಗವಾಗಿ ಯಾರು ನನ್ನನ್ನು ಒಪ್ಪಿಕೊಳ್ಳುತ್ತಾನೋ ಅವನನ್ನು ನಾನು ಸಹ ನನ್ನ ತಂದೆಯ ಮುಂದೆ ನನ್ನವನು ಎಂದು ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ. ಇದರಲ್ಲಿ ಎರಡು ಅಂಶಗಳು ತುಂಬಿದೆ. ಒಂದು, ಪ್ರಭು ಕ್ರಿಸ್ತರ ದೈವತ್ವವನ್ನು, ವಾಕ್ಯವನ್ನು ಸಾರುವ ಒಂದು ಕರೆ. ಎರಡನೇದಾಗಿ ನಾವೇ ರಕ್ಷಣೆ ಹೊಂದುವ ಒಂದು ಆಹ್ವಾನ. ಹಾಗೂ ಇತರರೂ ಸಹ ನಮ್ಮ ಮಧ್ಯಸ್ಥಿಕೆಯ ಮೂಲಕ ರಕ್ಷಣೆ ಹೊಂದಲು, ಆ ರಕ್ಷಣೆಯ ಪಥಕ್ಕೆ ಬರಲು ಪ್ರೇರೇಪಣೆ ನೀಡುವ ಒಂದು ಕರೆ. ಈ ನಿಟ್ಟಿನಲ್ಲಿ ಪ್ರಭು, ನೀಡಿ ನಮಗೆ ನಿಮ್ಮ ಶಾಸ್ತ್ರದ ಅರಿವನ್ನು ಪೂರ್ಣ ಮನದಿಂದ ನಾವೆಲ್ಲರೂ ಅದನ್ನು ಆಚರಿಸುವೆವು. ಹಾಗೂ ನೀವು ನೀಡಿರುವ ಆದೇಶವನ್ನು, ಆಜ್ಞೆಯನ್ನು ಪಾಲಿಸಲು ನಮಗೆ ಬೇಕಾದ ಕೃಪೆ ಮತ್ತು ಪ್ರಸನ್ನತೆಯನ್ನು ನಮಗೆ ತುಂಬಿರಿ ಎಂದು ಮುಂದುವರಿದು ದಿವ್ಯ ಬಲಿ ಪೂಜೆ ಬೇಡೋಣ. ಆಮೇಲೆ ಬಲಿ ಬಂದೆ ಕಾಣಿಕೆ ತಂದು ನಿನಗೆಂದೇ ಅರ್ಪಿಪೆಯೆಂದು ನೋವುಗಳ ನಲಿವುಗಳ ಚಿಂತೆಗಳ ಮನದ ನೋವುಗಳ ನಲಿವುಗಳ ಚಿಂತೆಗಳ ಮನದ ಈ ಧರಣಿಯ ಫಲವು ರೋಟಿಯು ಲಭೆ ನೀಡಿದ ದ್ರಾಕ್ಷಿಯ ಪಾನವಿದು. ಈ ಧರಣಿಯ ಫಲವು ರೋಟಿಯು ಲಭೆ ನೀಡಿದ ದ್ರಾಕ್ಷಿಯ ಪಾನವಿದು. ಇವುಗಳ ಕಾಣಿಕೆ ಅರ್ಪಿಪೆಯೆಂದು
ಬಾರಿಯೂ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತನ್ನ ಸ್ತುತಿಯ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ನಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು ಸಂತ ಬೆನೆಡಿಕ್ಟ್ ಅವರ ಗೌರವಾರ್ಥ ನಾವು ಅರ್ಪಿಸುತ್ತಿರುವ ಈ ಪವಿತ್ರ ಬಲಿ ಕಾಣಿಕೆಗಳನ್ನು ದಯೆಯಿಂದ ವೀಕ್ಷಿಸಿರಿ. ನಾವು ಅವರ ಆದರ್ಶವನ್ನು ಅನುಸರಿಸಿ ನಿಮ್ಮನ್ನೇ ಅರಸುತ್ತಾ ನಿಮ್ಮ ಸೇವೆಯಲ್ಲಿ ಐಕ್ಯತೆಯ ಮತ್ತು ಶಾಂತಿಯ ಕೊಡುಗೆಗಳನ್ನು ಪಡೆಯಲು ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಲ್ಲೆಲ್ಲೂ ಎಂದೆಂದೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತರ ಅತಿಶಯ ವಿಶ್ವಾಸ ನಿವೇದನೆಯ ಮೂಲಕ ಧರ್ಮಸಭೆಯನ್ನು ಹೊಸ ಚೈತನ್ಯದಿಂದ ತುಂಬಿ ಅದನ್ನು ಫಲಪ್ರದವನ್ನಾಗಿಸುತ್ತೀರಿ. ಅಂತೆಯೇ ನಿಮ್ಮ ಪ್ರೀತಿಯ ನಿಶ್ಚಿತ ಸಂಕೇತಗಳನ್ನು ನಮಗೆ ನೀಡುತ್ತೀರಿ. ನಿಮ್ಮ ರಕ್ಷಣಾ ರಹಸ್ಯಗಳು ನೆರವೇರುವಂತೆ ಅವರ ಅಮೋಘ ಆದರ್ಶ ನಮಗೆ ಧೈರ್ಯವನ್ನು ನೀಡುತ್ತದೆ. ಅವರ ಭಕ್ತಿಯುತ ಪ್ರಾರ್ಥನೆಗಳು ನಾವು ಮಾಡುವ ಸರ್ವದರಲ್ಲೂ ನಮಗೆ ಆಧಾರವಾಗಿರುತ್ತದೆ. ಆದುದರಿಂದ ಪ್ರಭು ಸಕಲ ದೂತ ಸಂತರ ಸಮೇತ ನಿಮ್ಮನ್ನು ನಾವು ಘೋಷಿಸುವುದೇನೆಂದರೆ, ಪರಿಶುದ್ಧರು ಪರಿಶುದ್ಧರು ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು. ಈ ಅಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ್ನ, ಕರ್ತನ ನಾಮದಲ್ಲಿ ಬರುವವರು ಆಶೀರ್ವದಿತರು. ಮಹೋನ್ನತದಲ್ಲಿ ಹೋಸನ್ನ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಕ್ಕಿಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಯೇಸು ಕ್ರಿಸ್ತನೇ, ನಿಮ್ಮ ಮರಣವನ್ನು ಸಾರುತ್ತೇವೆ, ನಿಮ್ಮ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ನಿಮ್ಮ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ವಿಶ್ವಾಸ ರಹಸ್ಯವನ್ನು ಘೋಷಿಸುತ್ತಿದ್ದೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರು ಎಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ರೊಂದಿಗೂ ಧರ್ಮಾಧ್ಯಕ್ಷ ಪೀಟರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವ ಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಸಂತ ಬೆನೆಡಿಕ್ಟ್ ಅವರೊಂದಿಗೂ ಸಂತ ತನೇ ಭಕ್ತಿನಾಥರೊಂದಿಗೂ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯ ಪ್ರಕಾರ ದೈವಭೂಮಿಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿ ಪರಮಾತ್ಮನೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅಗತ್ಯದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಯಲ್ಲಿ ಬೀಳದ ಹಾಗೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿ ಇರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಾ ಇದ್ದೇವೆ. ಏಕೆಂದರೆ ರಾಜ್ಯವು, ಅಧಿಕಾರವು, ಮಹಿಮೆಯು ಯುಗಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ.
ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರುಬರಿಯೇ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರುಬರಿಯೇ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರುಬರಿಯೇ ನಮಗೆ ಶಾಂತಿ ನೀಡಿರಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಸ್ವೀಕರಣವನ್ನು ನ್ಯಾಯತೀರ್ಪಿಗೂ ಖಂಡನೆ ಮಾಡದಿರಲಿ. ಆದರೆ ನಿಮ್ಮ ಪ್ರೀತಿಮಯತೆಯಿಂದ ನಮ್ಮ ದೇಹಾತ್ಮಕ್ಕೆ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧೌಷಧಿಯಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು, ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನೆಯಲ್ಲ, ಆದರೆ ತಾವು ಮಾತನಾಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ರಕ್ತ ನಮ್ಮನ್ನು ಕಾಪಾಡಲಿ. ಆಮೇಲೆ ಆತ್ಮೀಯರೇ, ಪ್ರಭುವನ್ನು ಆಧ್ಯಾತ್ಮಿಕವಾಗಿ ನಮ್ಮ ಮನೆಗಳಲ್ಲಿ ಹೃದಯದಲ್ಲಿ ಸ್ವೀಕರಿಸಲು ಸಿದ್ಧರಾಗೋಣ. ಸರ್ವಶಕ್ತರಾದ ದೇವರೇ, ನಿಮ್ಮ ಏಕೈಕ ಪುತ್ರ ಪ್ರಭು ಕ್ರಿಸ್ತರನ್ನು ನಮ್ಮ ಆಧ್ಯಾತ್ಮಿಕ ಪೋಷಣೆಯಾಗಿ ದಯಪಾಲಿಸಿದ್ದೀರಿ. ಅವರು ತಮ್ಮ ಸಾರ್ವತ್ರಿಕ ಜೀವನದಲ್ಲಿ ಕಡೆ ಭೋಜನವನ್ನು ಏರ್ಪಡಿಸಿ ತಮ್ಮ ಶರೀರವನ್ನು ನಮಗೆ ನೀಡಿದ್ದಾರೆ, ರಕ್ತವನ್ನು ಪಾನ ಮಾಡಲು ನೀಡಿದ್ದಾರೆ. ಈ ಕೊರೋನಾ ಸೋಂಕಿನಿಂದಾಗಿ ಜಗದಾದ್ಯಂತ ಭಕ್ತರೆಲ್ಲರೂ ಪರಮ ಪ್ರಸಾದದ ಸಂಸ್ಕಾರದಿಂದ ವಂಚಿತರಾಗಿದ್ದಾರೆ. ಭಕ್ತಿಯಿಂದ ನಿಮ್ಮನ್ನು ಆಹ್ವಾನಿಸುತ್ತಾ ನಮಗೆ ನಿಮ್ಮ ಪೋಷಣೆಯನ್ನು ನೀಡಿ ಎಂದು ಹಾತೊರೆಯುತ್ತಿರುವ ಎಲ್ಲರಿಗೂ ನಿಮ್ಮ ದೇಹ ಮತ್ತು ರಕ್ತದ ಆಧ್ಯಾತ್ಮಿಕ ಭೋಜನವನ್ನು ಆತ್ಮಿಕವಾಗಿ ಎಲ್ಲರಿಗೂ ದಯಪಾಲಿಸಿರಿ. ನಮ್ಮ ಪ್ರಭು ಅದೇ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಪ್ರಾರ್ಥಿಸೋಣ. ಪ್ರಭು ನಿತ್ಯ ಜೀವದ ಆಧಾರವಾಗಿರುವ ಪರಮ ಪ್ರಸಾದವನ್ನು ಸ್ವೀಕರಿಸಿದ್ದೇವೆ. ಸಂತ ಬೆನೆಡಿಕ್ಟ್ ಅವರ ಬೋಧನೆಗೆ ಗಮನ ಕೊಟ್ಟು ನಿಮ್ಮ ಯೋಜನೆಗಳಿಗೆ ಅನುಸಾರ ನಾವು ನಿಷ್ಠೆಯಿಂದ ಶ್ರಮಿಸಿ ಉತ್ಸಾಹಭರಿತ ಸೇವೆಯಿಂದ ಪರಸ್ಪರ ಪ್ರೀತಿಸುವಂತೆ ಮಾಡಿ ಧೈರ್ಯದಿಂದ ನಿಮ್ಮನ್ನು ಯಾಚಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಪೂಜೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಂತರು ಯಾರು ಮನುಜರು ಅವರು ಜಗದಲ್ಲಿ ಮಾಡಿದ ಶರಣರು ಅವರು. ಸಂತರು ಯಾರು ಮನುಜರು ಅವರು ಜಗದಲ್ಲಿ ಮಾಡಿದ ಶರಣರು ಅವರು. ದೇವರಿಗೆ ಮಣಿದು ಪಾಪವ ತೊರೆದು ತ್ಯಾಗದ ಜೀವನ ನಡೆಸಿದರು. ಗೀತೆಯ ಹಾಡಿ ಭಜನೆಯ ಮಾಡಿ ಹೊಗಳುವೆ ಸಂತರ ಸ್ಮರಣೆಯ ಮಾಡಿ ಪಡೆಯುವೆ ವರಗಳ ಅವರನ್ನು ಬೇಡಿ. ಗೀತೆಯ ಹಾಡಿ ಭಜನೆಯ ಮಾಡಿ ಪುತ್ರರೊಳಗೋಡಿ ಹರಸೆಮ್ಮನು ತಾಯಿ. ವಾಕ್ಯ ಸಿಲುಬೆಯ